ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆ ಬೀದಿ ದೀಪಗಳು CM ಅಥವಾ ಯಾವ್ದಾರ ಮಿನಿಸ್ಟ್ರಿ ಬರ್ತಾರೆ ಅಷ್ಟೇ ಆನ್ ಆಗ್ತವೆ. ಮತ್ತೆ ಯಾರಿಗೋಸ್ಕರ ಬೀದಿ ದೀಪವನ್ನು ಅಳವಡಿಸಿರೋ, ಸಾರ್ವಜನಿಕರಿಗೋಸ್ಕರ ನೀವು ಅದನ್ನ ಬೀದಿ ದೀಪದ ವ್ಯವಸ್ಥೆ ಮಾಡಿರೋ, ಅಥವಾ CM ಅಥವಾ PM ಬಂದಾಗ ಆನ್ ಮಾಡೋಕಷ್ಟೇ ನಿರ್ಮಾಣ ಮಾಡಿದ್ರೆ ನನಗೆ ದೊಡ್ಡ ಪ್ರಶ್ನೆ ಆಗಿರ್ತಾನೆ. ಇದರಿಂದ ಹಂಗಾಗಿ ದಿನನಿತ್ಯ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ಓಡಾಟಗಳಲ್ಲಿ ಹುಡುಗರು ಬೈಕಲ್ಲಿ ಹೆಣ್ಮಕ್ಳು ಕರ್ಕೊಂಡು ಹೋಗುವಾಗ ಏನೇನು ಕೆಟ್ಟ ಮಾತಾಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ಹೇಳಿದ್ದಾರೆ, ದಯಮಾಡಿ ತಕ್ಷಣವೇ ಆ ತುಂಗಭದ್ರಾ ಸೇತುವೆ ಮೇಲೆ CC ಕ್ಯಾಮೆರಾ ಮತ್ತು ಬೀದಿ ದೀಪ ಅಳವಡಿಸುವಂತ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಏನು ಹರಿಹರ ಸರ್ಕಲ್ ಇಂದ 4 ದಿಕ್ಕು ಏನು ಸಿಟಿ ಲಿಮಿಟ್ಸ್ ಎಲ್ಲಿ ಸೇರುತ್ತೆ ಅಲ್ಲಿವರೆಗೂ CC ಕ್ಯಾಮೆರಾ ಮತ್ತು ಬೀದಿ ದೀಪ 10 ಕೊಂಬುಗಳಿಂದ 10 ಕೊಂಬುಗಳಿಗೆ ಒಂದು ಬೀದಿ ದೀಪ ಅಳವಡಿಸಿರ್ತಾರೆ. ಇದು ಮಿಕ್ಕಿದೆಲ್ಲ ರಾಕ್ ಸೆಂಟರ್ಗೆಲ್ಲ ಕತ್ತು ಕಾಣುತ್ತೆ. ಹಂಗಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ದಯಮಾಡಿ ಬೀದಿ ದೀಪ ವ್ಯವಸ್ಥೆ ಮತ್ತು CC ಕ್ಯಾಮೆರಾ ವ್ಯವಸ್ಥೆ ಮಾಡಿ. ನೋಡ್ರಿ, ಎಲ್ಲಿ ಬೇಕಲ್ಲಿ ಬೈಕ್ಗಳು ಕಳ್ತನ ಆಗ್ತಿದಾವೆ. ಪೊಲೀಸರಿಗೆ ಕಳ್ಳರನ್ನ ಹಿಡಿಯಕ್ ಆಗ್ತಿಲ್ಲ. ಯಾಕಂದ್ರೆ ಅಲ್ಲಿ CC ಕ್ಯಾಮೆರಾ ವ್ಯವಸ್ಥೆ ಇಲ್ಲ. ಇದು ಯಾವ ರೀತಿ ಕಳ್ಳರು ಹಿಡಿತಾರೆ? ಹಂಗಾಗಿ ಸಿಟಿ ಲಿಮಿಟ್ಸ್ ಎಲ್ಲಿ ಬರುತ್ತಲ್ಲ CC ಕ್ಯಾಮೆರಾ, ಬೀದಿ ದೀಪ ಅಳವಡಿಸುವಂತ ಕೆಲಸ ಮಾಡ್ರಿ. ಆ ನಂತರ ಏನು 29ನೇ ವಾರ್ಡ್ ಗಂಗಾನಗರದಲ್ಲಿ ಹೊಳಿ ಬಂದ್ಬಿಟ್ರೆ, ಮಳೆ ಬಂದಾಗ ಹೆಚ್ಚು ಕಮ್ಮಿ ಒಂದು 20ರಿಂದ 30 ಮನೆ ಮುಳುಗೋಗ್ತಾವ. ಅದ್ರ ಸಂಬಂಧ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಮತ್ತು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ನಗರಸಭೆ ಪೌರಾಯುಕ್ತರಿರ್ಬೋದು, ಅವರಿಗೆಲ್ಲ ಕೂಡ ಬೈಟ್ ಕೊಡಲ್ಲ ನೋಡ್ರಿ. ಬಂದೋಗಿದ್ರ ಆಯ್ತು ಕೊಟ್ಟಿದ್ರ ಬೈಟ್. ನಮ್ಮ ಸ್ಕೂಲ್ ಸರ್, ಅದರ ಅಡಿಯಲ್ಲಿ ಏನು ತೊಂದರೆ ಆಗ್ತಾ ಇದೆ ಫೋಟೋ ತಕೊಂಡು ಸುಮ್ಮನೆ ತೊಂದರೆ ಏನಾಗ್ತದೆ? ಫೈರ್ ಸರಿ ಸರ್, ತಗೊಳ್ಳಿ. ಸಣ್ಣ ಪುಟ್ಟ ಕ್ಯಾಮ್ರಾ ಕಟ್ಟು ಬರ್ಬೇಡ್ರಿ. ಸರ್ಕಾರ ಏನು ಮಾಡಿದೆ? 1,10,000 ರೂಪಾಯಿ ಹೆವಿ ಅವರು ನೋಡಿ. ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು, ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು. ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು. ಸರ್ಕಾರ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಲೇಬೇಕು.
ಸರ್ವದೇಶ ಹಿಂದೂಗಳನ್ನು ಕೇಂದ್ರ ಸರ್ಕಾರ ರಕ್ಷಣೆ ಮಾಡಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಹಿಂದೂಗಳನ್ನು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.